ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟಕ್ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ಕಟಕ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಏಸ್ ಆಫ್ ಕಪ್ಸ್ ಮತ್ತು ಸೆಕೆಂಡ್ ಕಾರ್ಡ್ 5 ಆಫ್ ಸೋರ್ಸ್ ಮತ್ತು ಥರ್ಡ್ 9 ಆಫ್ ವಾಂಡ್ಸ್ ಬಂದಿದೆ. ನಿಮ್ಮನ್ನು ಕೇಳ್ತಾ ಇಲ್ಲ ಅಂತ ಅನ್ಸ್ಬೋದು, ಅಂದರೆ ದೇ ಶುಡಂಟ್ ಬಿ ಲಿಸ್ನಿಂಗ್ ಟು ಯು ಅಂತ ಹೇಳ್ಬೋದು. ನೀವೇನೇ ಹೇಳಿದ್ರು, ಏನೇ ಡಿಸ್ಕಸ್ ಮಾಡಿದ್ರು ನಿಮ್ಮನ್ನು ಫೀಲ್ ಲೈಕ್ ಅವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಫೀಲಿಂಗ್ ಇದೆ ನಿಮಗೆ ಅಂತ ಹೇಳ್ಬೋದು. ದೇ ಗೆಟ್ ಸ್ಕೇರ್ಡ್ ಅಂತ ಅನಿಸುತ್ತೆ. ದೇ ವಿಲ್ ಕ್ರಿಯೇಟ್ ಸ್ಟೋರೀಸ್ ಅಂತ ಹೇಳ್ಬೋದು. ಏನೋ ಒಂದು ಸ್ಟೋರೀಸು ಏನು ಹೇಳ್ತಾರೆ, ಏನೋ ಒಂದು ಫಿಲಾಸಫಿ ಹೇಳ್ತಾರೆ, ಎಕ್ಸ್ಕ್ಯೂಸಸ್ನ ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಏನು ಅಂದರೆ ನಿಮ್ಮ ಬಗ್ಗೆ ಏನೂ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನೀವೇನು ಮಾಡಿದ್ರು, ನಿಮ್ಮ ಲೈಫಲ್ಲಿ ಏನಾಯಿತು, ಏನು ಅನುಭವಿಸಿದ್ರು, ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದು, ಅನ್ಮ್ಯಾರಿಡ್ ಆಗಿದ್ದು, ರಿಲೇಷನ್ಶಿಪ್ ಇರೋರ್ಗೆ ಹೇಳ್ತಾ ಇದ್ದೀನಿ. ದೇ ಡೋಂಟ್ ಫೀಲ್ ಎನಿಥಿಂಗ್ ಅಬೌಟ್ ಯು ಅಂತ ಹೇಳ್ಬೋದು. ಸುಮ್ಮನೆ ಇರಬೇಕು ಇದ್ದಾರೆ ನಿಮ್ಮ ಜೊತೆ ಅಷ್ಟೇ. ಇನ್ ಕೇಸ್ ಮ್ಯಾರಿಡ್ ಆಗಿದೆ, ಬಿಕಾಸ್ ಆಫ್ ಸಮ್ ಅದರ್ ಪೀಪಲ್ ವಾಟ್ ದೇ ಥಿಂಕ್ ಅಂತ. ಕೆಲವು ಜನ ಏನು ಅಂದ್ಕೊಳ್ತಾರೆ ನಿಮ್ಮ ಜೊತೆ ಇಲ್ಲದೇ ಇದ್ದರೆ ಅನ್ನೋ ಒಂದು ಬೇರೆಯವ್ರಿಗೋಸ್ಕರ ಬದುಕ್ತಾ ಇರೋ ವ್ಯಕ್ತಿ ಅಂತ ಹೇಳ್ಬೋದು. ಫೋರ್ತ್ ನನಗೆ ಪೇಜ್ ಆಫ್ ಸಾರ್ಟ್ಸ್, ನನಗೆ ಫಿಫ್ತ್ ನನಗೆ 3 ಆಫ್ ಸಾರ್ಟ್ಸ್. ನನಗೆ ಶುಡ್ ಬಿ ಎನಿ ಬ್ರೇಕಪ್ ಅಂತ ಇರ್ತೀನಿ. ಕೇರ್ಫುಲ್ ಆಗಿರಿ. ಮಾರ್ಚಲ್ಲಿ ನೋಡಿ, ಮಂಗಳ ಮತ್ತು ಬುಧ ಶನಿ 3 ಗ್ರಹ ಸೇರಿ ಒಂದು ಅಂಗಾರಕ ಯೋಗ ಅಂತ ಹೇಳ್ತೀವಿ. ಇದನ್ನು ನಾನು ಎಲ್ಲ ರಾಶಿಯವ್ರಿಗೂ ಹೇಳ್ತೀನಿ. ದೇರ್ ಮಟ್ ಬಿ ಸಮ್ ಟೈಮ್ಸ್ ಆಫ್ ಆ್ಯಂಗ್ಸೈಟಿ ಇರ್ಬೋದು, ಮೆಂಟಲ್ ಇಶ್ಯೂಸ್ ಬರ್ಬೋದು, ಮೆಂಟಲ್ ಸ್ಟ್ರೆಸ್ ಬರ್ಬೋದು, ಸಪ್ರೆಷನ್ ಆ್ಯಂಡ್ ಡಿವೋರ್ಸ್ನೂ ನಾನು ಹೇಳ್ತೀನಿ. ಸೊ ನೆಗೆಟಿವ್ ಥಾಟ್ಸ್ ತುಂಬಾ ಬರುತ್ತೆ. ಸೊ ಈವನ್ ಈಗೋಯಿಸ್ಟಿಕ್ ಮಾತುಗಳು ಬರುತ್ತೆ, ಕಾನ್ಫ್ಲಿಕ್ಟ್ಸ್ ಬರುತ್ತೆ ಅವ್ರ ಮನೆಯವ್ರ ಜೊತೆ, ನಿಮ್ಮ ಮನೆಯವ್ರ ಜೊತೆ. ಇನ್ ಕೇಸ್ ಮ್ಯಾರಿಡ್ ಆಗಿದ್ರೆ, ಸೊ ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ನಿಮಗೆ ಅವ್ರ ಥಿಂಕಿಂಗ್ ನಿಮ್ಗೆ ಇಷ್ಟ ಆಗೋಲ್ಲ, ನಿಮ್ಮ ಬಿಹೇವಿಯರ್ ಅವ್ರಿಗೆ ಇಷ್ಟ ಆಗೋಲ್ಲ. ಏನೋ ಒಂದು ಕೊಂಕು, ಏನೋ ಒಂದು ಏನು ಹೇಳ್ತೀವಿ, ಒಂದು ನೆಗೆಟಿವಿಟಿ ಅಂತ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ. ಈವನ್ ಇಫ್ ನೀವು ಫೀಲ್ ಲೈಕ್ ನೀವೇನೋ ನಾನು ಕೆಟ್ಟದ್ದು ಮಾಡ್ತಾಯಿಲ್ಲ, ನಾನು ಕರೆಕ್ಟಾಗಿ ಇದ್ದೀನಿ ಅಂದರೂ ಕೂಡ ಜನ ನಿಮಗೆ ಬ್ಲೇಮ್ ಮಾಡ್ಬೋದು. ನೀವು ಮಾಡದೇ ಇರೋ ಕೆಲಸಕ್ಕೆ ನೀವು ಇದು ಆಗ್ಬೋದು ಅಂತ ಹೇಳ್ತೀನಿ. ಕಟಕ್ ರಾಶಿಯವ್ರಿಗೆ ಸ್ಪೆಷಲಿ ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ದಿಸ್ ಪರ್ಸನ್ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ, ಇನ್ ಕೇಸ್ ನಿಮ್ಮ ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದರೂ ಕೂಡ ವಾಚಿಂಗ್ ಫ್ರಮ್ ಎ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಸ್ಪೈ ಮಾಡ್ತಾ ಇದ್ದೀರಾ, ನೀವೇನು ಮಾಡ್ತೀರಾ, ಯಾರ ಜೊತೆ ಮೀಟ್ ಆಗ್ತೀರಾ, ಸೊ ಯಾರ ಜೊತೆ. ಸೊ ಆಲ್ವೇಸ್ ಅಂದರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಆಲ್ವೇಸ್ ಬೇರೆಯವ್ರ ಜೊತೆ ಇರ್ತಾರೆ, ಒಂದು ಬೇರೆಯವ್ರ ಸರೌಂಡಿಂಗ್ ಇರ್ತಾರೆ. ಯಾವಾಗಲೂ ಫೋನಲ್ಲಿ ಇರ್ತಾರೆ, ಬೇರೆಯವ್ರ ಜೊತೆ ಮಾತಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ ನನಗೆ. ಸೊ ಮೆಸ್ಸಿಂಗ್ ವಿತ್ ಅದರ್ ಪೀಪಲ್ಸ್ ಅಂತಲೇ ಹೇಳ್ಬೋದು. ಅವ್ರಿಗೆ ಯಾವಾಗಲೂ ಒಂದು ಪ್ರಾಬ್ಲಮ್ ಇರುತ್ತೆ. ಎಲ್ಲರ ಬಗ್ಗೆ ಒಂದು ಕಂಪ್ಲೇಂಟ್ಸ್ ಹೇಳ್ತಾರೆ, ಅಥವಾ ನೀವು ಕಂಪ್ಲೇಂಟ್ಸ್ ಹೇಳ್ತೀರಾ, ಅದರ್ ಪರ್ಸನ್ ಹೇಳ್ತಿರೋದು ಸಮಥಿಂಗ್ ಲೈಕ್ ಅವ್ರು ಎಮೋಷ್ನಲಿ ನಿಮ್ಗೆ ಸಪೋರ್ಟಿವ್ ಆಗಿಲ್ಲ. ಇನ್ ಕೇಸ್ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಮಾತ್ರ ಇದು ಅನಿಸುತ್ತೆ. ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೀನಿ. ಸ್ವಲ್ಪ ನಾನು ಗ್ರಹಣ ಎಲ್ಲ ಆಯಿತು, ಅದರ ಎಫೆಕ್ಟ್ಸ್ ಕೂಡ ನಿಮಗೆ ಬರ್ಬೋದು. ಹೆಲ್ತಲ್ಲಿ ಕೂಡ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಬಿಕಾಸ್ 9 ಆಫ್ ವಾಂಡ್ಸ್ ಆ್ಯಂಡ್ 5 ಆಫ್ ಸೋರ್ಸ್ ಕಾರ್ಡ್ ಇರೋದ್ರಿಂದ ಮೇ ಬಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹೆಲ್ತ್ ಅಪ್ಸೆಟ್ ಆಗ್ಬೋದು, ಸಡನ್ ಎಮರ್ಜೆನ್ಸಿ ಅಂತ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ. ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಆದಷ್ಟು ಮಾರ್ಚ್ ಮಂತಲ್ಲಿ ಸೊ ನಾನ್ ವೆಜ್, ಆಲ್ಕೋಹಾಲ್ ಇದನ್ನು ಸ್ಕಿಪ್ ಮಾಡಿ ಆರಾಮಾಗಿರೋಕ್ಕೆ ಟ್ರೈ ಮಾಡಿ ಅಂತ ಅನಿಸುತ್ತೆ ನನಗೆ. ಇನ್ನೂ ಕೆಲವ್ರಿಗೆ ನಾನು ಲೈಕ್ ಮಾಡದೇ ಇರೋ ತಪ್ಪಿಗೆ ಬ್ಲೇಮ್ಸ್ ಅಂತ ಹೇಳ್ತೀನಿ. ಯಾವುದೇ ಜಗಳ ಸಾಲ್ವ್ ಮಾಡೋಕ್ಕಾದ್ರೂ ಹೋಗಬೇಡಿ. ಪ್ರಾಪರ್ಟಿ ಇಶ್ಯೂಸ್ ಇರಲಿ, ಏನೇ ಇರಲಿ, ಸಮಥಿಂಗ್ ಏಸ್ ಆಫ್ ಕಪ್ಸ್ ಇರೋದ್ರಿಂದ ಅದ್ರ ಜೊತೆ 5 ಆಫ್ ಸಾರ್ಟ್ಸ್ ಇದೆ. ಸೊ ಏನೋ ವಿಕ್ಟ್ರಿ ಅಂತ ಏನೋ ಮಾಡ್ತೀನಿ ಅಂತ ಹೋಗ್ತೀರಾ, ಸ್ವಲ್ಪ ಬೇಜಾರು ಹರ್ಟ್, ನಿಮ್ಗೆ ಯಾರಾದರೂ ಹರ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾರಿಂದನಾದರೂ ನಿಮಗೆ ನೋವು ಆಗ್ಬೋದು. ನಿಮ್ಮ ಭ್ರಮೆನೂ ಕ್ಲಿಯರ್ ಆಗುತ್ತೆ ಅಂತ ಅನಿಸುತ್ತೆ. ಏನೋ ಒಂದು ಭ್ರಮೆಯಲ್ಲಿದ್ದರೆ ಅದು ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಇಲ್ಲದಿರೋ ವ್ಯಕ್ತಿನೂ ಡಿಸ್ಟೆನ್ಸಲ್ಲಿ ವಾಚ್ ಮಾಡ್ತಾ ಇರ್ಬೋದು. ಕೇರ್ಫುಲ್ಲಾಗಿರಿ ಫ್ರಮ್ ಡಿಸ್ಟೆನ್ಸ್. ಯಾವುದಕ್ಕೆ ನಿಮ್ಮ ರಿಲೇಷನ್ಶಿಪ್ ಅಂತ ಅಂದ್ಕೊಳ್ಬೇಡಿ. ಇನ್ ಕೇಸ್ ನಿಮ್ಗೆ ಯಾರಾದರೂ ಎನಿಮಿ, ಶತ್ರುಗಳಂತ ಇದ್ದರೂ ಕೂಡ ಅವರಿಂದ ಏನಾದರೂ ಹಾರ್ಮ್ ಅಥವಾ ತೊಂದರೆ ಆಗೋ ಚಾನ್ಸಸ್ ಇದೆ. ಬಿಕಾಸ್ ದೇ ಆರ್ ವಾಚಿಂಗ್ ಫ್ರಮ್ ಡಿಸ್ಟೆನ್ಸ್ ಅಂತ ಹೇಳ್ತೀನಿ. ನೀವೇನು ಮಾಡ್ತೀರಾ, ಯಾರನ್ನು ಮೀಟ್ ಆಗ್ತೀರಾ, ಸೊ ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಅದಕ್ಕೆ ಆದ ಚಾರ್ಜಸ್ ಕೂಡ ಅದಕ್ಕಿರುತ್ತೆ. ಸೊ
ಅದನ್ನು ಪೇ ಆಗುತ್ತೆ ಅನ್ನೋ ಆಗಿದ್ದರೆ ಅಷ್ಟೇ ಕಮೆಂಟ್ ಮಾಡಿ, ಇಲ್ಲಾಂದರೆ ಪ್ಲೀಸ್ ಕಮೆಂಟ್ ಮಾಡಬೇಡಿ. ಸೊ ಥ್ಯಾಂಕ್ ಯು.